ಗಂಡು ಮಗುನೇ ಆಗೋದು ಅಂತ ಹೇಳಿದ್ರು. ಮಗ ಮನೆ ಹುಟ್ಟಿ ಇಂಥ ಟೈಮ್ಗೆ ಹುಟ್ಟುತ್ತಾರೆ, ಇಷ್ಟೇ ವೆಯ್ಟ್ ಇರುತ್ತೆ ಅಂತಾನು ಹೇಳಿದ್ರು. ಅದು ಬೇಗನೆ ಹುಟ್ಟಿತು, ಮತ್ತೆ ವೆಯ್ಟ್ನು ಕರೆಕ್ಟಾಗಿ ಹೇಳಿದ್ರು. ನಾವು ಅನ್ಕೊಂಡು ಬಂದಿದ್ದೆಲ್ಲಾನು ಕರೆಕ್ಟಾಗಿ ಹೇಳ್ತಾರೆ ಅವರು. ನಾನು ಏನೋ ಮನಸ್ಸಲ್ಲಿ ಅನ್ಕೊಂಡು ಹೋಗಿರ್ತೀನಿ, ಅದನ್ನ ನೇರವಾಗಿನೇ ಇಂಥದ್ದೇ ಕೇಳ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ತಾರೆ ಅವರು. ಕರೆಕ್ಟಾಗಿ ಹೇಳಿದ್ದಾರೆ. ಆ ವಸ್ತುಗೋಸ್ಕರ ಬಂದಿದ್ದೀರಾ, ಅದು ಮನೇಲಿ ಸಮಸ್ಯೆ ಆಗಿದೆ ಅಂತ ಬಂದಿದ್ದೀರಾ ಅಂತಾನೆ ಕೇಳಿದ್ರು. ಹಣಕಾಸು ಬರೋ ರೀತಿ ಯಾವ್ದು ಅಂತ ಹೇಳಿದ್ರು, ಯಾವ ರೀತಿ ಮಾಡಿದ್ರೆ ಬರುತ್ತೆ ಅಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ ಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 140 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಯಮುನಾ, ಇಲ್ಲೇ ಆರೋಳಿಯವರು, ಪಾಂಡವಪುರ ತಾಲೂಕು ನಿಯರು. ನಾನು 9 ವರ್ಷದಿಂದ ಬರ್ತಿದ್ದೀನಿ. ಅಂದರೆ ನಾನು ಈಗ ಒಂದು 4 ವರ್ಷದಿಂದ ಬೆಂಗಳೂರಿಗೆ ಹೊರಟೋದೆ. ರಜೆ ಇದ್ದವಾಗ ಹೋಗ್ತಾ ಇರ್ತೀನಿ. ಆವಾಗಾದರೆ ವಾರನೂ ಬರ್ತಿದ್ದೆ. ಮತ್ತು ಒಳ್ಳೇದಾಗಬೇಕು ಅಂತ ಪ್ರತಿ ವಿಷಯಕ್ಕೂ ಒಳ್ಳೇದಾಗಿದೆ. ರಾಜೇಶ್ ಅಣ್ಣವರು ನನಗೆ ಗಂಡು ಮಗು ಬೇಕು ಅಂತ ಕೇಳ್ಕೊಂಬಂದಾಗಲೂ ಆಗುತ್ತೆ ಅಂತ ಹೇಳಿದರು. ಗಂಡು ಮಗು ಆಯಿತು. ಮತ್ತು ಹಸ್ಬೆಂಡ್ದು ಅಡ್ವೊಕೇಟ್ ಎಲೆಕ್ಷನ್ ಇತ್ತು ಅಲ್ಲಿ ಬೆಂಗಳೂರಲ್ಲಿ, ಅಲ್ಲಿದು ಕೇಳ್ಕೊಂಡು ಬಂದಿದ್ದೆ, ಗೆದ್ದರು. ಅಲ್ಲಿದಾಯ್ತು. 2ನೇ ಸಲಿನೂ ಬಂದಿದ್ವಿ, ಅದು ಮತ್ತೆ ಗೆದ್ದರು. ಅದರಿಂದ ಪ್ರತಿ ವಿಚಾರ ಏನೋ ಕೇಳಕ್ಕೆ ಬಂದ್ರೂ ಒಳ್ಳೇದಾಗ್ತಾ ಹೋಗಿದೆ. ನಮ್ಮದು ಜಮೀನು ವ್ಯವಹಾರ ಆಗ್ಬೋದು ಅಥವಾ ಮನೆ ಕಟ್ಟೋದಾಗ್ಬೋದು, ಒಳ್ಳೇದಾಗ್ತಿದೆ. ಮುಂದೇನೂ ಬರ್ತಾ ಇರ್ತೀನಿ, ಕೇಳ್ಕೊಂಡು ಒಳ್ಳೇದಾಗ್ತಿದೆ. ನಮಸ್ತೆ, ನಾನು ಬೆಂಗಳೂರಿಂದ ಬಂದಿರೋದು. ಇದೇ ಫಸ್ಟ್ ಟೈಮು. ನನಗೆ ನನ್ನ ಫ್ರೆಂಡ್ಸು ಮತ್ತು ಯಾರಾದರೂ ಬೇರೆಯವ್ರು ಸಿಕ್ಕಾಗ ಹೇಳ್ತಾಯಿದ್ರು, ನಿಂಗೆ ಏನಾದ್ರು ತೊಂದರೆ ಇದ್ದರೆ ನೀವು ಇಲ್ಲಿಗೆ ಹೋಗಿ ಖಂಡಿತ ಒಳ್ಳೆಯದಾಗತ್ತೆ ಅಂತ. ನಾವು ಸ್ವಲ್ಪ ಇದೆಲ್ಲ ನಂಬೋದೆಲ್ಲ ಕಷ್ಟನೇ, ಆದರೂ ಇರಲಿ ಅಂತ ಬಂದ್ವಿ. ನಿಜಾಗ್ಲೂ ತುಂಬ ಖುಷಿ ಆಯಿತು. ಅವರು ಒಂದು 14 ದಿವಸ ಟೈಮ್ ಕೊಟ್ಟಿದ್ದಾರೆ, ಒಂದು ನಿಂಬೆಹಣ್ಣು ಕೊಟ್ಟಿದ್ದಾರೆ. ಅದನ್ನು ಮನೇಲಿ ಇಟ್ಟಿ ಅಮ್ಮ, ನೀವು ಬನ್ನಿ, ಆಮೇಲೆ ಅದನ್ನು ತೊಗೊಂಡು ಬನ್ನಿ. ನಿಮ್ಮ ಮನೇಲಿ ಏನು ವಸ್ತು ಕಳ್ತನ ಆಗಿದೆಯೋ, ಯಾರೋ ಎತ್ಕೊಂಡಿದ್ದಾರೆ, ಅದು ಖಂಡಿತ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಬೇರೆ ಯಾವುದೇ ಸಮಸ್ಯೆ ಇದ್ರೂ 14 ದಿವಸಕ್ಕೆ ಸರಿ ಹೋಗುತ್ತೆ ನಿಮಗೆ ಅಂತಲೂ ಹೇಳಿದ್ರು. ಈ 14 ದಿವಸ ಬಿಟ್ಕೊಂಡು ಬಂದ ಮೇಲೆ ನಿಜವಾಗ್ಲೂ ಸಮಸ್ಯೆ ಸರಿ ಹೋದರೆ ಭಾಳ ಖುಷಿ ಆಗುತ್ತೆ. ದಯವಿಟ್ಟು ದೇವ್ರನ್ನ ನಂಬಿ, ಬೇರೆ ಏನು ನಂಬಕ್ಕೆ ಹೋಗಬೇಡಿ. ದೇವರೇ ಎಲ್ಲನೂ ಮಾಡ್ತಾನೆ. ದೇವರನ್ನು ನಂಬಿದ್ರೆ ಯಾರೂ ಕೆಟ್ಟಿಲ್ಲ, ಕೆಡೋದು ಇಲ್ಲ. ನಾವು ನನ್ನ ಮಗನಿಗೆ ಹೋಗಿ ಶಾಸ್ತ್ರ ಕೇಳಬೇಕಾದ್ರೆ ಗಂಡು ಮಗುನೇ ಆಗೋದು ಅಂತ ಹೇಳಿದ್ರು. ಮಗ ಮನೆ ಹುಟ್ಟಿ ಇಂಥ ಟೈಮ್ಗೆ ಹುಟ್ಟುತ್ತಾರೆ, ಇಷ್ಟೇ ವೆಯ್ಟ್ ಇರುತ್ತೆ ಅಂತಲೂ ಹೇಳಿದರು. ಅದು ಬೇಗನೆ ಹುಟ್ಟಿತು, ಮತ್ತು ವೆಯ್ಟನ್ನು ಕರೆಕ್ಟಾಗಿ ಹೇಳಿದರು. ಅದು ಒಂದು 3 ತಿಂಗಳಿಗೆ ಬಂದಿದ್ದೆ. ಅವಾಗ ಅವನಿಗೆ ಅವ್ನ ಮಗುನೇ ನೋಡಿರಲಿಲ್ಲ, ಮಚ್ಚೆ ಇದೆ ಅವನಿಗೆ ಅಂತಲೂ ಹೇಳಿದರು ಅವರು. ಬಲ್ದ ಕಡೆ ಇದೆ ಅಂತಲೂ ಹೇಳಿದರು. ಅದು ನಮಗೆ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ತುಂಬಾ ನಂಬ್ಕೊಂಡಿದ್ದೀವಿ. ರಾಜೇಶ್ ಅಣ್ಣವರು ಕರೆಕ್ಟಾಗಿ ಹೇಳ್ತಾರೆ. ನಮ್ಮ ವಿಚಾರದಲ್ಲಿ ನಾವು ಕರೆಕ್ಟಾಗಿ ಹೇಳಿದ್ದಾರೆ. ನಾವು ಅನ್ಕೊಂಡು ಬಂದಿದ್ದೆಲ್ಲನೂ ಕರೆಕ್ಟಾಗಿ ಹೇಳ್ತಾರೆ ಅವರು. ನಾನು ಏನೋ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿರ್ತೀನಿ, ಅದನ್ನ ನೇರವಾಗಿನೇ ಇಂಥದ್ದೇ ಕೇಳ್ಕೊಂಬಂದಿದ್ದಾರೆ ಅಂತಲೇ ಹೇಳ್ತಾರೆ ಅವರು. ಕರೆಕ್ಟಾಗಿ ಹೇಳಿದ್ದಾರೆ. ಪರಿಹಾರನೂ ಆಗಿದೆ, ಕರೆಕ್ಟಾಗಿ ಪರಿಹಾರ ಆಗಿದೆ. ಈಗ ನನ್ನ ಮಗನ ಗಂಡು ಮಗು ಬೇಕು ಅಂತ 5 ತಿಂಗಳಿಗೆ ಅಬಾರ್ಷನ್ ಆಗ್ಬಿಟ್ಟಿತ್ತು. 5 ತಿಂಗಳಿಗೆ ಅಬಾರ್ಷನ್ ಆದಮೇಲೆ ಅದಾದ 5 ತಿಂಗಳಿಗೆ ನಿಮಗೆ ಮಗು ಆಗುತ್ತೆ ಅಂತೆಲ್ಲ ಕರೆಕ್ಟಾಗಿ ಹೇಳಿದ್ರು. ಅದು ಪ್ರತಿಫಲನೂ ಸಿಕ್ಕಿದೆ ನಮಗೆ.
ಎಲೆಕ್ಷನ್ ವಿಚಾರದಲ್ಲಿ ಆಗ್ಬೋದು ಅವ್ರು ಕರೆಕ್ಟಾಗಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದರು. ಈ ಸಲ ಸಮಸ್ಯೆ ಇದೆ ಆದರೂ ಗೆಲ್ತಾರೆ ಅಂತ ಹೇಳಿದರು. 2 ಸಲನೂ ಗೆದ್ದಿದ್ದಾರೆ. ಮತ್ತು ಮಗು ವಿಚಾರದಲ್ಲಂತೂ ಖಂಡಿತವಾಗೂ ನಿಜವಾಗಿ ಹೇಳಿದ್ದಾರೆ ಅವರು. ನಂಬಿಕೆ ಇಟ್ಟು ಬನ್ನಿ, ನಂಬಿಕೆ ಇಟ್ಟು ಗುರುಗಳ ನಂಬಿಕೆ ಇಟ್ಟು ಬನ್ನಿ, ದೇವ್ರ ನಂಬಿ ಒಳ್ಳೇದಾಗತ್ತೆ. ಸಮಸ್ಯೆ ಮನೇಲಿ ವಸ್ತು ಕಳ್ಳತನ ಆಗಿತ್ತು. ಅದನ್ನು ಭಾಳಷ್ಟು ಹುಡುಕಿದ್ವಿ, ಮನೇಲಿ ಎಲ್ಲೂ ಸಿಗದೆ ಇರೋ ಕಾರಣಕ್ಕೆ ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಅದನ್ನು ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗಬೇಕು. ಆ ರೀತಿ ಆದಾಗ ನನಗೆ ಕನ್ಫ್ಯೂಸ್ ಆಯಿತು, ಏನದು ನಮ್ಗೆ ಹೆಂಗೆ ಅದು ಹೋಗಿದೆ, ಯಾರು ಹೋಗಿದ್ದಾರೆ, ಮನೇಲಿ ಎತ್ಕೊಂಡಿದ್ದಾರಾ ಬೇರೆ ಎತ್ಕೊಂಡಿದ್ದಾರಾ ಅಂತ. ಸೊ ಅದನ್ನು ಕೇಳೋಣ ಅಂತ ಬಂದ್ವಿ. ಅವ್ರು ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ, ನಿಂಬೆಹಣ್ಣು. ಇದನ್ನು ತೊಗೊಂಡೋಗಿ ಪೂಜೆ ಮಾಡಿ ಅಮ್ಮ, ಆಮೇಲೆ ಬಂದು ಹೇಳಿ ಅಂತ. ಸೊ ಈಗ ತೊಗೊಂಡು ಹೋಗ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಅಷ್ಟು ಅನುಭವಗಳಿಲ್ಲ. ಆಮೇಲೆ ಬಂದ ಮೇಲೆ ಗೊತ್ತಾಗತ್ತೆ ಅಂದ್ಕೊಂಡಿದ್ದೀನಿ. ಆ ವಸ್ತುಗೋಸ್ಕರ ಬಂದಿದ್ದೀರಾ ಅಥವಾ ಮನೇಲಿ ಸಮಸ್ಯೆ ಆಗಿದೆ ಅಂತ ಬಂದಿದ್ದೀರಾ ಅಂತಲೇ ಕೇಳಿದ್ರು. ನಾವು ಹೌದು ಅಂತ ಹೇಳಿದ್ವಿ. ಆಮೇಲೆ ನಾನು ಮಿಕ್ಕಿದ್ದನ್ನು ಹೇಳಿದೆ, ಅವರು ಹೇಳ್ತಾ ಹೋದರು ಈ ಥರಕ್ಕೆ ಆಗ್ತಾ ಇದೆ ಅಂತ. ಆಮೇಲೆ ಹಣಕಾಸು ತೊಂದರೆ ಅದೆಲ್ಲರಿಗೂ ಇದ್ದೇ ಇರುತ್ತೆ, ಕಾಮನ್ ಫ್ಯಾಕ್ಟ್ ಅದು. ಹಣಕಾಸು ಬರೋ ರೀತಿ ಯಾವುದು ಅಂತ ಹೇಳಿದ್ರು, ಯಾವ ರೀತಿ ಮಾಡಿದ್ರೆ ಬರುತ್ತೆ ಅಂತ. ನಿಜವಾಗ್ಲೂ ಖುಷಿ ಆಯಿತು. ಅವರು 2-3 ಮಾತಲ್ಲೇ ನಿಮಗೆ ಏನು ತೊಂದರೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿದ್ದಾರೆ. ಒಂದು 14 ದಿವಸ ಬಿಟ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ. ಹಾಗೇನಾರು 14 ದಿವಸ ಬಿಟ್ಕೊಂಡು ಬಂದು ಅದೇನಾರು ನಮಗೆ ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ಆಗ ದೇವ್ರ ಬಗ್ಗೆ ಇರೋ ನಂಬಿಕೆ ಇನ್ನೂ ಹೆಚ್ಚಾಗತ್ತೆ, ಕಡಿಮೆ ಅಂತೂ ಆಗಲ್ಲ. ಬಟ್ ಎಲ್ಲರೂ ದೇವ್ರನ್ನ ನಂಬಲಿ ಅಂತ ಕೇಳ್ಕೊಳ್ತೀನಿ. ಭಕ್ತರು ಯಾವಾಗೂ ದೇವ್ರನ್ನ ನಂಬಲೇಬೇಕು. ಮೊದಲನೇದಾಗಿ ನಿಮ್ಮ ನಂಬಿಕೆ ದೇವ್ರ ಮೇಲೆ ಇರಲಿ, ಬೇರೆ ಯಾರ ಮೇಲೂ ಬೇಡ. ಯಾಕಂದರೆ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇರುತ್ತಲ್ಲ, ಅದೇ ಥರ ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಬೇಕು. ಅದೇ ಭಕ್ತಿಯಿಂದ ದೇವ್ರನ್ನ ನಂಬಿದ್ರೆ ಖಂಡಿತ ಕೈ ಬಿಡಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ದೇವ್ರು ನಮಗೆ ಕೊಟ್ಟೆ ಕೊಡ್ತಾನೆ. ಯಾಕಂದರೆ ತಂದೆ ತಾಯಿಗಳು ಎಷ್ಟು ನಮ್ಗೆ ನಂಬಿಕೆ ಅಲ್ವಾ. ತಂದೆ ತಾಯಿ ಎರಡೂ ನಮಗೆ ಸತ್ಯ ಅಂದಮೇಲೆ ದೇವ್ರಿರೋದು ಸತ್ಯನೇ. ದೇವ್ರಿಲ್ದೆ ಏನೂ ಆಗಲ್ಲ. ಖಂಡಿತ ನೀವು ದೇವ್ರನ್ನ ನಂಬಿ. ಯಾರು ದೇವ್ರನ್ನ ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ಹೇಳ್ತಾರೆ ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ. ಖಂಡಿತ ಆ ಥರದಕ್ಕೆಲ್ಲ ಹೋಗಲೇಬೇಡಿ. ದೇವ್ರನ್ನ ನಂಬಿ ದೇವ್ರು ಯಾವತ್ತಿದ್ರೂ ನಿಮ್ಮನ್ನು ಒಂದು ದಾರಿಗೆ ತಲುಪಿಸ್ತಾನೆ. ಅವನಿಗೆ ಗೊತ್ತಿರುತ್ತಲ್ವ, ನಮ್ಮನ್ನ ಇಲ್ಲಿ ಕರ್ಕೊಂಡ್ಮೇಲೆ ನಮ್ಮನ್ನು ಏನು ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಸೊ ಅವ್ನಿಗೆ ಬಿಟ್ಬಿಡೋಣ. ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ಎಲ್ರಿಗೂ ಹೇಳ್ತಾ ಇರೋದು, ದೇವ್ರನ್ನ ಆನೆಸ್ಟಾಗಿ ನಂಬಿ, ನಿಮಗೆ ತುಂಬ ಒಳ್ಳೇದಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯ ಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.